ನೀವು ಹೆಣ್ಮಕ್ಕಳು ಎಲ್ಲಿ ತನಕ ನಿಮ್ಮ ಹಕ್ಕುಗಳನ್ನು ಸರಿಯಾಗಿ ತಿಳಿದುಕೊಳ್ಳಲ್ವೋ ಅಲ್ಲಿ ತನಕ ನಿಮ್ಮ ಮೇಲೆ ಎಲ್ಲ ತರಹದ ಶೋಷಣೆಗಳು ಆಗ್ತಾನೇ ಇರ್ತವೆ. ನಿಮ್ಮ ಮೇಲೆ ನಿರಂತರವಾಗಿ ನಡೀತಾ ಇರುವ ದೈಹಿಕ ಶೋಷಣೆ, ಮಾನಸಿಕ ಶೋಷಣೆ, ಆರ್ಥಿಕ ಸಾಮಾಜಿಕ ಶೋಷಣೆ ನಿಲ್ಲಬೇಕಪ್ಪ ಅಂತಂದರೆ ಎಲ್ಲದಕ್ಕಿಂತ ಮೊದಲು ನೀವು ನಿಮ್ಮ ಹಕ್ಕುಗಳನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಜೊತೆಗೆ ನೀವು ನಿಮ್ಮ ಕರ್ತವ್ಯಗಳಿಗೆ ಬದ್ಧರಾಗಿರಬೇಕು. ವಿಶ್ವವಿಖ್ಯಾತ ನಟಿಯಾದ ಆಂಜೆಲಿನಾ ಜೂಲಿ ಅವರ ಮೈ ಮೇಲೆ ನೋ ಯುವರ್ ರೈಟ್ಸ್ ಅನ್ನೋ ಒಂದು ಟ್ಯಾಟೂ ಇದೆ. ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿ ಅನ್ನೋ ಒಂದು ಟ್ಯಾಟೂ ಇದೆ. ಇದನ್ನು ನಾನು ಹೈಸ್ಕೂಲಿನಲ್ಲಿರುವಾಗ ಯಾವುದೋ ಒಂದು ಮ್ಯಾಗ್ಝಿನ್ನಲ್ಲಿ ಓದಿದಾಗ ನನಗೇನು ಅನಿಸ್ತಪ್ಪ ಅಂತಂದರೆ, ಟ್ಯಾಟೂ ಸರಿಯಾಗಿದೆಯಲ್ಲ, ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿ. ನಾವು ನಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಂಡ್ರೆ ಯಾರೂ ಕೂಡ ನಮ್ಮನ್ನು ಸುಲಭವಾಗಿ ಮೋಸ ಮಾಡೋಕ್ಕೂ ಸಾಧ್ಯವಿಲ್ಲ, ಶೋಷಣೆ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಲಾ ಆ್ಯಂಡ್ ಆರ್ಡರ್ನ ಬಗ್ಗೆ ಇಂಟ್ರೆಸ್ಟನ್ನು ಬೆಳೆಸ್ಕೊಂಡೆ. ಅದೇ ಥರ ನೀವು ಕೂಡ ನಿಮ್ಮ ಹಕ್ಕುಗಳನ್ನು ಸರಿಯಾಗಿ ತಿಳಿದುಕೊಂಡ್ಬಿಟ್ರೆ ಯಾರೂ ಕೂಡ ನಿಮಗೆ ಮೋಸ ಮಾಡೋಕ್ಕೂ ಆಗಲ್ಲ ಮತ್ತು ಈ ಥರ ಶೋಷಣೆ ಮಾಡೋಕ್ಕೂ ಕೂಡ ಆಗಲ್ಲ. ಅದಕ್ಕಾಗಿ ನಿಮ್ಮ ಹಕ್ಕುಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. ಎಲ್ಲ ಹೆಣ್ಮಕ್ಕಳು ತಿಳಿದುಕೊಳ್ಳಲೇಬೇಕಾದ 20 ಲೀಗಲ್ ರೈಟ್ಸ್ಗಳು ಇಂತಿವೆ. ರೈಟ್ ನಂಬರ್ 1, ರೈಟ್ ಟು ರಿಜಿಸ್ಟರ್ 0 FIR ಫ್ರಾಮ್ ಎನಿಫೇರ್. ನೀವು ಭಾರತದ ಯಾವುದೇ ಪೊಲೀಸ್ ಠಾಣೆಯಲ್ಲೂ ಕೂಡ 0 FIR ಅನ್ನು ದಾಖಲಿಸಬಹುದು. ನೀವು ಕ್ರೈಮ್ ಆದ ಸ್ಥಳ ಯಾವ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುತ್ತೆ ಅಲ್ಲೇ ಹೋಗಿ ಕಂಪ್ಲೇಂಟನ್ನು ದಾಖಲಿಸಬೇಕು ಅನ್ನೋ ಯಾವುದೇ ನಿಯಮವಿಲ್ಲ. ಇರ್ರಿಸ್ಪೆಕ್ಟಿವ್ ಆಫ್ ಕ್ರೈಮ್ ಪ್ಲೇಸ್, ನೀವು ಯಾವುದೇ ಒಂದು ಪೊಲೀಸ್ ಠಾಣೆಯಲ್ಲಿ 0 FIR ಅನ್ನು ದಾಖಲಿಸಬಹುದು. ನಿಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅಂತ ಅಂದ್ಕೊಳ್ಳಿ, ಅಥವಾ ರೇಪ್ ಅಟೆಂಪ್ಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಆ ಸಮಯದಲ್ಲಿ ನಿಮ್ಮ ಫಸ್ಟ್ ಪ್ರಯಾರಿಟಿ ಏನಾಗಿರುತ್ತೆ? ಹಿಟ್ ಆ್ಯಂಡ್ ರನ್. ಆ ಜಾಗದಿಂದ ಎಸ್ಕೇಪ್ ಆಗೋದಿರುತ್ತೆ. ನೀವು ಬೇಗನೆ ಆ ಜಾಗದಿಂದ ಎಸ್ಕೇಪ್ ಆಗಬೇಕು ಮತ್ತು ನಿಮಗೆ ಯಾವ ಪೊಲೀಸ್ ಠಾಣೆ ಸಿಗುತ್ತೋ ಆ ಠಾಣೆಗೆ ಹೋಗಿಬಿಟ್ಟು 0 FIR ಅನ್ನು ಫೈಲ್ ಮಾಡಬೇಕು. 0 FIR ಅನ್ನು ಯಾವುದೇ ಪೊಲೀಸ್ ಠಾಣೆಯ ಸಿಬ್ಬಂದಿ ರಿಫ್ಯೂಸ್ ಮಾಡೋಕ್ಕೆ ಬರಲ್ಲ. ನೀವು ಅವರಿಗೆ ನೇರವಾಗಿ ಹೇಳಿ 0 FIR ಅನ್ನು ಫೈಲ್ ಮಾಡಿ ಮತ್ತು ನನಗೆ FIR ಕಾಪಿಯನ್ನು ಕೊಡಿ ಅಂಥೇಳಿ ಅವರು ಕೊಡ್ತಾರೆ. ಅದಾದ ನಂತರ ಕ್ರೈಮ್ ನಡೆದ ಸ್ಥಳ ಯಾವ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೋ ಆ ಪೊಲೀಸ್ ಠಾಣೆಗೆ ನಿಮ್ಮ ಕೇಸನ್ನು ವರ್ಗಾವಣೆ ಮಾಡ್ತಾರೆ. ಕ್ರೈಮ್ ಆದ ತಕ್ಷಣ ನೀವು ಎಷ್ಟು ಬೇಗನೆ FIR ಅನ್ನು ದಾಖಲಿಸ್ತೀರೋ ಅಷ್ಟು ಜಾಸ್ತಿ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಮತ್ತು ನಿಮಗೆ ಜಸ್ಟಿಸ್ ಸಿಗುವ ಚಾನ್ಸಸ್ ಕೂಡ ಜಾಸ್ತಿ ಆಗ್ತವೆ. ಅದಕ್ಕಾಗಿ ನೀವು ಡಿಲೇ ಮಾಡಬಾರ್ದು, ಬೇಗನೆ FIR ಅನ್ನು ಫೈಲ್ ಮಾಡಬೇಕು. ಅದಕ್ಕಾಗಿ ನೀವು 0 FIR ಅನ್ನೋ ಒಂದು ಹಕ್ಕನ್ನು ಬಳಸಿಕೊಳ್ಳಬಹುದು. ರೈಟ್ ನಂಬರ್ 2, ರೈಟ್ ಟು ಈಕ್ವಲ್ ಪೇ. ನೀವು ಸಮಾನ ಕೆಲಸಕ್ಕೆ ಸಮಾನ ಸಂಭಾವನೆಯನ್ನು ಪಡೆದುಕೊಳ್ಳುವ ಹಕ್ಕನ್ನು ಹೊಂದಿದ್ದೀರಾ. ಈಗ ನೀವು ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಮಾಡುವ ಕೆಲಸ ಮತ್ತು ನಿಮ್ಮ ಮೇಲ್ ಕಲೀಗ್ ಮಾಡುವ ಕೆಲಸ ಒಂದೇ ಇದೆ ಅಂತಂದರೆ ಮೇಲ್ ಕಲೀಗ್ಗೆ ಎಷ್ಟು ಸಂಬಳ ಕೊಡ್ತಾರೋ ನಿಮಗೂ ಕೂಡ ಅಷ್ಟೇ ಸಂಬಳ ಕೊಡಬೇಕು. ನೀವು ಹೆಣ್ಮಕ್ಳಿದ್ದೀರಾ ಅಂಥೇಳಿ ನಿಮಗೆ ಕಡಿಮೆ ಸಂಬಳ ಕೊಡೋಕ್ಕೆ ಬರಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ಒಂದು ಕಾಯ್ದೆ ಇದೆ. ಆ ಕಾಯ್ದೆ ಅಡಿಯಲ್ಲಿ ಗಂಡು ಹೆಣ್ಣು ಇಬ್ಬರೂ ಕೂಡ ಸಮಾನರೇ. ಮಾಡೋ ಕೆಲಸ ಸೇಮ್ ಇದೆ ಅಂತಂದರೆ ಸಂಬಳ ಕೂಡ ಸೇಮ್ ಬರಲೇಬೇಕು. ಒಂದು ವೇಳೆ ನಿಮಗೆ ಕಡಿಮೆ ಸಂಬಳ ಕೊಡ್ತಿದ್ದಾರಪ್ಪ ಅಂತಂದರೆ ನೀವು ಲೇಬರ್ ಕಮಿಷನರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಬಹುದು ಮತ್ತು ಸಮಾನ ಕೆಲಸಕ್ಕೆ ಸಮಾನ ಸಂಭಾವನೆಯನ್ನು ಪಡೆದುಕೊಳ್ಳಬಹುದು. ರೈಟ್ ನಂಬರ್ 3, ಈಕ್ವಲ್ ರೈಟ್ಸ್ ಇನ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ನಿಮ್ಮ ತಂದೆ ತಾಯಿಗಳ ಆಸ್ತಿಯ ಮೇಲೆ ಗಂಡ್ಮಕ್ಕಳಿಗೆ ಎಷ್ಟು ಹಕ್ಕಿದೆನೋ ಹೆಣ್ಮಕ್ಳಿಗೂ ಕೂಡ ಅಷ್ಟೇ ಹಕ್ಕಿದೆ. ನೀವು ಕೂಡ ನಿಮ್ಮ ತಂದೆ ತಾಯಿಗಳ ಆಸ್ತಿಯಲ್ಲಿ ನಿಮ್ಮ ಹಕ್ಕನ್ನು ಕೇಳಬಹುದು. ಇದು ಕೂಡ ನಿಮ್ಮ ಹಕ್ಕಾಗಿದೆ. ನಿಮ್ಮ ಅಂತಂಬರಿಗೆ ಎಷ್ಟು ಬರುತ್ತೋ ನಿಮಗೂ ಕೂಡ ಅಷ್ಟು ಬರುತ್ತೆ. ನೀವು ಅದನ್ನು ಕೇಳಿ ಪಡೆದುಕೊಳ್ಳಬಹುದು. ರೈಟ್ ನಂಬರ್ 4, ಫ್ರೀ ಟ್ರಾನ್ಸ್ಪೋರ್ಟ್ ಫಾರ್ ಪ್ರೆಗ್ನೆಂಟ್ ವುಮನ್. ಭಾರತದಲ್ಲಿ 2011ರಿಂದ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಪ್ರೆಗ್ನೆಂಟ್ ವುಮನ್ಗಳಿಗೆ ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಲಾಗ್ತಾ ಇದೆ. ನೀವು ಡೆಲಿವರಿಗೆ ಹಾಸ್ಪಿಟಲ್ಗೆ ಹೋಗೋ ಸಂದರ್ಭದಲ್ಲಿ ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿದರೆ ಆಂಬ್ಯುಲೆನ್ಸ್ ಬರುತ್ತೆ. ನೀವು ಫ್ರೀ ಆಗಿಯೇ ಆಸ್ಪತ್ರೆಗೆ ಹೋಗ್ಬೋದು. ಇದರಲ್ಲಿ ಯಾವುದೇ ರೀತಿಯಾದ ಭೇದ ಭಾವವಿಲ್ಲ, ಬಡವರು ಶ್ರೀಮಂತರು ಅನ್ನೋದೇನಿಲ್ಲ. ಯಾರು ಬೇಕಾದರೂ ಈ ಉಚಿತ ಆಂಬ್ಯುಲೆನ್ಸ್ ಸೇವೆಯ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಇದು ನಿಮ್ಮ ಹಕ್ಕಾಗಿದೆ. ರೈಟ್ ನಂಬರ್ 5, ರೈಟ್ ಟು ಡಿಗ್ನಿಟಿ ಆ್ಯಂಡ್ ಪ್ರೊಟೆಕ್ಷನ್ ಫ್ರಮ್ ಹ್ಯಾರಾಸ್ಮೆಂಟ್ ಆಟ್ ವರ್ಕ್ ಪ್ಲೇಸ್. ನೀವು ಕೆಲಸ ಮಾಡುವ ಸ್ಥಳದಲ್ಲಿ
ನಿಮ್ಮ ಗೌರವ ಹಾಗೂ ಘನತೆಯನ್ನು ಕಾಪಾಡಿಕೊಳ್ಳುವ ಅಧಿಕಾರ ನಿಮಗಿದೆ. ನೀವು ಕೆಲಸ ಮಾಡುವ ಆಫೀಸ್ನಲ್ಲಿ ನಿಮಗೆ ಯಾವುದೇ ತೆರನಾದ ಶೋಷಣೆ ಅಥವಾ ಕಿರುಕುಳ ಆಗದಂತೆ ನಿಮ್ಮನ್ನು ಸಂರಕ್ಷಿಸಿಕೊಳ್ಳುವ ಅಧಿಕಾರ ನಿಮಗಿದೆ. ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಅಲ್ಲಿ ನಿಮಗೆ ಯಾವುದೇ ತೆರನಾದ ಮಾನಸಿಕ ಕಿರುಕುಳ ಆಗಬಾರ್ದು, ಲೈಂಗಿಕ ಕಿರುಕುಳ ಕೂಡ ಆಗಬಾರ್ದು, ನಿಮ್ಮ ಶೋಷಣೆ ಆಗಬಾರ್ದು ಅನ್ನೋದಕ್ಕೆ ಕಾಯ್ದೆ ಕಾನೂನುಗಳಿವೆ. ನೀವು ಅದರ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು. ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರಲ್ಲ ಅಲ್ಲಿ ನಿಮಗೆ ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಆಗಬಾರ್ದು, ನಿಮ್ಮೊಂದಿಗೆ ಯಾರೂ ಕೂಡ ಅಶ್ಲೀಲವಾಗಿ ಅಸಭ್ಯವಾಗಿ ವರ್ತಿಸಬಾರ್ದು, ನಿಮಗೆ ಯಾರೂ ಕೂಡ ಬೆದರಿಕೆಯನ್ನು ಹಾಕೋದನ್ನು ಮಾಡಬಾರ್ದು. ಸೊ ಒಂದು ವೇಳೆ ಮಾಡಿದರೆ ನೀವು ನಿಮ್ಮ ಆಫೀಸಿನಲ್ಲಿರುವ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿಗೆ ದೂರನ್ನು ಕೊಡಬಹುದು. ಅದು ಸರ್ಕಾರಿ ಆಫೀಸ್ ಇರಲಿ, ಖಾಸಗಿ ಆಫೀಸ್ ಇರಲಿ, ಅಲ್ಲೊಂದು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇರುತ್ತೆ, ಅದನ್ನು ಮಾಡಲೇಬೇಕು. ಸೊ ನೀವು ಅಲ್ಲಿ ದೂರನ್ನು ಕೊಟ್ಬಿಟ್ಟು ನಿಮಗೆ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು. ಇಲ್ಲೇನು ICC ಇದೆಯಲ್ಲ, ಇವರು ನಿಮಗೆ ಸ್ಪಂದಿಸಲೇಬೇಕಾಗತ್ತೆ. ಸ್ಪಂದಿಸದಿದ್ದರೆ ಆ ಕಂಪನಿಯ ಮೇಲೆ ಆ್ಯಕ್ಷನ್ ಆಗತ್ತೆ. ಪ್ರತಿಯೊಂದು ಕಂಪನಿಗೆ ವರ್ಷವೆಲ್ಲ ಏನು ಮಾಡಿದ್ದೀನಿ ಅನ್ನೋದನ್ನು MCAಗೆ ಅಡಿಟ್ ಮಾಡಿ ರಿಪೋರ್ಟ್ ಮಾಡಬೇಕಾಗತ್ತೆ. ಕಂಪನಿಯ CEO, ಡೈರೆಕ್ಟರ್ ಸ್ಪೆಷಲ್ ರಿಪೋರ್ಟ್ ಅಂತೇಳಿ ಬರೆದು ಕೊಡಬೇಕಾಗತ್ತೆ. ಸೊ ಅದರಲ್ಲಿ ICCಯ ದಾಖಲಾತಿಗಳನ್ನು ಕೂಡ ಕೊಡಬೇಕಾಗತ್ತೆ. ICC ಇರುತ್ತೆ, ಅದರ ಒಂದು ಲಾಭವನ್ನು ನೀವು ಪಡ್ಕೋಬೋದು. ರೈಟ್ ನಂಬರ್ 6, ರೈಟ್ ಟು ಪ್ರೊಟೆಕ್ಷನ್ ಫ್ರಮ್ ಹೆರಾಸ್ಮೆಂಟ್ ಆಟ್ ಪಬ್ಲಿಕ್ ಪ್ಲೇಸಸ್. ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಾದರೂ ನಿಮಗೆ ಕಿರುಕುಳವನ್ನು ಕೊಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲೂ ಕೂಡ ನಿಮಗೆ ರಕ್ಷಣೆಯನ್ನು ತೆಗೆದುಕೊಳ್ಳುವ ಒಂದು ಹಕ್ಕಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಾದರೂ ನಿಮಗೆ ಕಿರುಕುಳ ಕೊಡ್ತಾ ಇದ್ದರೆ, ಅದು ಯಾವುದೇ ತೆರನಾದ ಕಿರುಕುಳ ಇರಬಹುದು, ದೈಹಿಕ ಕಿರುಕುಳ ಇರಬಹುದು, ಮಾನಸಿಕ ಕಿರುಕುಳ ಇರಬಹುದು, ಲೈಂಗಿಕ ಕಿರುಕುಳ ಇರಬಹುದು, ಇಲ್ಲವೇ ಪದೇ ಪದೇ ನಿಮಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದಿರಬಹುದು, ನಿಮ್ಮನ್ನು ಫಾಲೋ ಮಾಡೋದಿರಬಹುದು, ನೀವು ಎಲ್ಲಿ ಹೋಗ್ತೀರಾ, ಏನು ಮಾಡ್ತೀರಾ, ಯಾವಾಗ ಮನೆಗೆ ಬರ್ತೀರಾ, ಯಾವಾಗ ಆಫೀಸಿಗೆ ಹೋಗ್ತೀರಾ ಅನ್ನೋದರ ಮೇಲೆ ಒಂದು ಮಾನಿಟ್ರಿಂಗ್ ಸಿಸ್ಟಮನ್ನು ಇಡೋದಿರಬಹುದು. ಅಂದರೆ ಕಣ್ಣಿಡೋದಿರಬಹುದು, ನಿಮ್ಮ ಚಲನವಲನಗಳ ಮೇಲೆ ಒಂದು ಕಣ್ಣಿಡೋದು, ಈ ಥರ ಏನೇ ಮಾಡಿದರೂ ಕೂಡ ಅದೆಲ್ಲವೂ ಕೂಡ ಸ್ಟಾಕಿಂಗ್ನ ಅಡಿಯಲ್ಲಿ ಬರುತ್ತೆ. ಸೊ ನಿಮ್ಮ ಅನುಮತಿ ಇಲ್ಲದೆ ಇಷ್ಟೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದೊಂದು ಕ್ರಿಮಿನಲ್ ಅಫೆನ್ಸ್ ಆಗಿದೆ. ಸೊ ನೀವೇನಾದರೂ ಕಂಪ್ಲೇಂಟನ್ನು ಫೈಲ್ ಮಾಡಿದರೆ ಆ ಥರ ಮಾಡಿದವರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗತ್ತೆ, ಜೊತೆಗೆ ನಿಮಗೆ ಪ್ರೊಟೆಕ್ಷನ್ ಕೂಡ ಸಿಗತ್ತೆ. ಯಾವುದು ಸರಿ, ಯಾವುದು ನಿಮ್ಮ ಹಕ್ಕು ಅನ್ನೋದು ನಿಮಗೆ ಗೊತ್ತಿದ್ದರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಸರಿಯಾಗಿ ಅವರಿಗೆ ವಿವರಿಸಬಹುದು. ಸರಿಯಾದ ಸೆಕ್ಷನ್ ಅಡಿಯಲ್ಲಿ FIR ದಾಖಲಿಸಿ ಪ್ರೊಟೆಕ್ಷನನ್ನು ಪಡೆದುಕೊಳ್ಬೋದು. ನಿಮಗೇನೋ ಗೊತ್ತಿಲ್ಲಪ್ಪ ಅಂತಂದರೆ ಪೊಲೀಸ್ನವರು ಕೂಡ ಮೋಸ ಮಾಡ್ತಾರೆ, ಲಾಯರ್ಗಳು ಕೂಡ ಮೋಸ ಮಾಡ್ತಾರೆ, ಎಲ್ಲರೂ ನಿಮ್ಮನ್ನು ಹುಚ್ಚರಂತೆ ನೋಡ್ತಾರೆ. ರೈಟ್ ನಂಬರ್ 7, ಮ್ಯಾಟರ್ನಿಟಿ ಲೀವ್ ರೈಟ್ಸ್. ಭಾರತದಲ್ಲಿರುವ ಪ್ರತಿಯೋರ್ವ ಮಹಿಳೆಗೂ ಕೂಡ ಆಕೆ ಓದಿದಾಳೆ ಅಂತಂದರೆ ತನ್ನ ಕರಿಯರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಮದುವೆಯಾಗಿ ಮಕ್ಕಳು ಮಾಡಿಕೊಂಡು ತಾಯ್ತನದ ಸುಖವನ್ನು ಅನುಭವಿಸುವುದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಹಳಷ್ಟು ಜನ ಹೆಣ್ಮಕ್ಕಳು ನಾನೇನಾದರೂ ಮದುವೆಯಾಗಿ ತಾಯಿ ಆಗಿಬಿಟ್ರೆ ನನ್ನ ಕರಿಯರ್ಗೆ ರಿಸ್ಕ್ ಬರುತ್ತೆ, ಕರಿಯರ್ ಹೋಗುತ್ತೆ ಅಂತ ಹೇಳಿಬಿಟ್ಟು ಹೆದರ್ತಾರೆ. ಅದಕ್ಕಾಗಿ ಅವರಿಗೆ ಜಾಬ್ ಸೆಕ್ಯುರಿಟಿಯನ್ನು ಕೊಡುವುದಕ್ಕಾಗಿ ಮತ್ತು ಅವರ ಮಕ್ಕಳಿಗೆ ಫೈನಾನ್ಷಿಯಲ್ ಸೆಕ್ಯುರಿಟಿಯನ್ನು ಕೊಡುವುದಕ್ಕಾಗಿ ಎಲ್ಲ ವರ್ಕಿಂಗ್ ವುಮನ್ಗಳು ಗರ್ಭಿಣಿಯರಾದಾಗ ಅವರಿಗೆ 26 ವಾರಗಳ ಪೇಯ್ಡ್ ಮೆಟರ್ನಿಟಿ ಲೀವನ್ನು ಕಡ್ಡಾಯವಾಗಿ ಕೊಡಲಾಗತ್ತೆ. ನೀವು ಸರ್ಕಾರಿ ಸೇವೆಯಲ್ಲಿರಿ ಅಥವಾ ಖಾಸಗಿ ಕಂಪನಿಯಲ್ಲಿರಿ, ಆ ಕಂಪ್ನಿ ಸ್ವಲ್ಪ ದೊಡ್ಡದಾಗಿತ್ತಪ್ಪ ಅಂತಂದರೆ ಅಲ್ಲಿ ನಿಮಗೆ ನೀವು ಗರ್ಭಿಣಿಯಾಗಿರುವಾಗ 26 ವಾರಗಳ ಪೇಯ್ಡ್ ಮೆಟರ್ನಿಟಿ ಲೀವನ್ನು ಕೊಡ್ತಾರೆ. ಇದರ ಸದುಪಯೋಗವನ್ನು ನೀವು ಪಡೆದುಕೊಳ್ಳಬಹುದು. ನೀವು ನಿಮ್ಮ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ಗಿಂತ ಮುಂಚಿತವಾಗಿ 8 ವಾರ ರಜೆ ತೆಗೆದುಕೊಳ್ಳಬಹುದು. ಡೆಲಿವರಿ ಆದ ನಂತರ 18 ವಾರ ರಜೆ ತೆಗೆದುಕೊಳ್ಳಬಹುದು. ಟೋಟಲ್ ಆಗಿ ನಿಮಗೆ 26 ವಾರಗಳ ಪೇಯ್ಡ್ ಮೆಟರ್ನಿಟಿ ಲೀವ್ ಸಿಗತ್ತೆ. ಇದನ್ನು ನೀವು ಕೇಳಿ ಪಡೆದುಕೊಳ್ಳಿ. ರೈಟ್ ನಂಬರ್ 8, ನೋ ಅರೆಸ್ಟ್ ಆಫ್ ವುಮನ್ ಆಟ್ ನೈಟ್. ಪೊಲೀಸರಿಗೆ ಯಾವುದೇ ಮಹಿಳೆಯನ್ನು ರಾತ್ರಿ ಬಂಧಿಸುವ ಅಧಿಕಾರವಿಲ್ಲ. ಇದು ಪ್ರತಿ ಮಹಿಳೆಗೆ ಗೊತ್ತಿರಬೇಕು. ಸಂಜೆ 6 ಗಂಟೆಯಿಂದ ಹಿಡಿದು ಬೆಳಗ್ಗೆ 6 ಗಂಟೆಯ ತನಕ, ಅಂದರೆ ಸೂರ್ಯಾಸ್ತ ಆದ ಸಮಯದಿಂದ ಹಿಡಿದು ಸೂರ್ಯೋದಯ ಆಗುವ ತನಕ ಪೊಲೀಸರಿಗೆ ಯಾವುದೇ ಮಹಿಳೆಯನ್ನು ಬಂಧಿಸುವ ಅಧಿಕಾರವಿಲ್ಲ. ಒಂದು ವೇಳೆ ಆ ಮಹಿಳೆ ಏನಾದರೂ ಖತರ್ನಾಕ್ ಆಗಿದ್ದಾಳೆ, ದೊಡ್ಡ ಡೇಂಜರ್ ಆಗಿದ್ದಾಳೆ, ಉದಾಹರಣೆಗಾಗಿ ಟೆರ್ರಿಸ್ಟ್ ಆಗಿದ್ದಾಳೆ ಅಂತ ಅಂದ್ಕೊಳ್ಳಿ, ಅಂಥ ಸಿಚುವೇಷನ್ನಲ್ಲಿ ಅವಳನ್ನು ಬಂಧಿಸುವ ಅವಶ್ಯಕತೆ ಇದ್ದರೆ ಪೊಲೀಸರಿಗೆ ಮೊದಲನೇದಾಗಿ ನ್ಯಾಯಾಧೀಶರಿಂದ ರಿಟರ್ನ್ ಪರ್ಮಿಷನ್ ತೆಗೆದುಕೊಳ್ಳಬೇಕಾಗತ್ತೆ. ಅದಾದ ನಂತರ ಅವಳನ್ನು ಬಂಧಿಸಬೇಕಾಗತ್ತೆ. ಮತ್ತು ಅವಳನ್ನು ಬಂಧಿಸುವಾಗಲೂ ಕೂಡ
ಪುರುಷ ಪೊಲೀಸ್ ಆಫೀಸರ್ಗೆ ಅವಳನ್ನು ಬಂಧಿಸುವ ಅಧಿಕಾರವಿಲ್ಲ. ಅವಳನ್ನು ಬಂಧಿಸುವಾಗ ಕಡ್ಡಾಯವಾಗಿ ಮಹಿಳಾ ಪೊಲೀಸ್ ಅಧಿಕಾರಿಗಳಿರಬೇಕು, ಮಹಿಳಾ ಕಾನ್ಸ್ಟೇಬಲ್ಗಳು ಇರಲೇಬೇಕು. ಜೊತೆಗೆ ಅವಳ ಗೌರವಕ್ಕೆ ಘನತೆಗೆ ಧಕ್ಕೆ ಆಗದಂತೆ ಎಲ್ಲ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಳಲೇಬೇಕು. ಪೊಲೀಸ್ನವರೇ ದೊಡ್ಡ ಕಳ್ಳರಾಗಿದ್ದಾರೆ. ಪೊಲೀಸ್ನವರಿಂದಲೇ ಪ್ರಯಾಣಿಕರಿಗೆ ಮತ್ತು ಮಹಿಳೆಯರಿಗೆ ಜನರಿಗೆ ರಕ್ಷಣೆ ಬೇಕಾಗಿದೆ. ಸೊ ಪೊಲೀಸ್ನವರು ಮಿಸ್ಯೂಸ್ ಮಾಡ್ಕೊತಾರೆ ತಮ್ಮ ಪವರನ್ನು ಅನ್ನೋದು ಮುಂಚೆನೇ ಸಂವಿಧಾನ ಬರೆಯೋರಿಗೆ ಗೊತ್ತಿತ್ತು. ಅದಕ್ಕಾಗಿ ಅವರು ಈ ರೀತಿಯಾದ ಕೆಲವೊಂದಿಷ್ಟು ಹಕ್ಕುಗಳನ್ನು ಹೆಣ್ಣುಮಕ್ಕಳಿಗೆ ಕೊಟ್ಟಿದ್ದಾರೆ ಮಹಿಳಾ ಸುರಕ್ಷತೆಗಾಗಿ. ರೈಟ್ ನಂಬರ್ 9, ನೋ ಫೋರ್ಸ್ಡ್ ಸ್ಟ್ರಿಪ್ ಸರ್ಚ್ ಬೈ ಮೇಲ್ ಪೊಲೀಸ್. ಯಾವುದೇ ಒಬ್ಬ ಪುರುಷ ಪೊಲೀಸ್ ಅಧಿಕಾರಿಗೆ ಮಹಿಳೆಯನ್ನು ಚೆಕ್ ಮಾಡುವ ಅಧಿಕಾರವಿಲ್ಲ. ಒಂದು ವೇಳೆ ಅವಳನ್ನು ಚೆಕ್ ಮಾಡಲೇಬೇಕಾದ ಅವಶ್ಯಕತೆ ಇದೆಯಪ್ಪ ಅಂತಂದರೆ ಆ ಪುರುಷ ಪೊಲೀಸ್ ಅಧಿಕಾರಿ ಮಹಿಳಾ ಸಿಬ್ಬಂದಿಯನ್ನು ಕರಿಬೇಕು, ಅವಳ ಕಡೆಯಿಂದ ಅವಳನ್ನು ಚೆಕ್ ಮಾಡಿಸಬೇಕು. ಡೈರೆಕ್ಟಾಗಿ ಪುರುಷ ಪೊಲೀಸರಿಗೆ ಮಹಿಳೆಯನ್ನು ಚೆಕ್ ಮಾಡುವ ಟಚ್ ಮಾಡುವ ಅಧಿಕಾರ ಇಲ್ಲ. ಈಗ ಮಹಿಳಾ ಸಿಬ್ಬಂದಿ ಮಹಿಳಾ ಪೊಲೀಸ್ ಅಧಿಕಾರಿ ಯಾವುದಾದ್ರೂ ಓರ್ವ ಮಹಿಳೆಯನ್ನು ಚೆಕ್ ಮಾಡ್ತಾ ಇದ್ದಾಳೆ, ಚೆಕಪ್ ಮಾಡ್ತಾ ಇದ್ದಾಳೆ ಅಂತಂದರೆ ಎಲ್ಲಿ ಬೇಕಾದಲ್ಲಿ ಪಬ್ಲಿಕಲ್ಲಿ ಮಾಡುವಂಗಿಲ್ಲ. ಅವಳ ಗೌರವ ಘನತೆಗೆ ಧಕ್ಕೆ ಆದಂತೆ ಪ್ರೈವೇಟ್ ಆದ ಒಂದು ಜಾಗದಲ್ಲಿ ಕರ್ಕೊಂಡೋಗಿ ಕ್ಯಾಬಿನಿಗೆ ಕರ್ಕೊಂಡೋಗಿ ಅಲ್ಲಿ ಏನು ಚೆಕಪ್ ಮಾಡೋದಿದೆಯೋ ಚೆಕಪ್ ಮಾಡಬಹುದು. ರೈಟ್ ನಂಬರ್ 10, ರೈಟ್ ಟು ಪ್ರೈವೇಸಿ ಫಾರ್ ಸೆಕ್ಷುವಲ್ ಕ್ರೈಮ್ಸ್. ಯಾವುದಾದ್ರೂ ಓರ್ವ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತಂದರೆ ಆ ಸಂತ್ರಸ್ತೆಯ ಎಲ್ಲ ಡೀಟೇಲ್ಸನ್ನು ಪ್ರೈವೇಟ್ ಆಗಿಡುವುದು ಪೊಲೀಸ್ ಅಧಿಕಾರಿಗಳ, ಮೀಡಿಯಾದವರ ಮತ್ತು ಡಾಕ್ಟರ್ಗಳ ಕರ್ತವ್ಯವಾಗಿದೆ. ಅವರು ಆ ಸಂತ್ರಸ್ತೆಯ ಎಲ್ಲ ವಿವರಗಳನ್ನು, ಹೆಸರನ್ನು, ವಿಳಾಸವನ್ನು, ಪರ್ಸ್ನಲ್ ಪ್ರೊಫೆಷ್ನಲ್ ಡೀಟೇಲ್ಸನ್ನು ಎಲ್ಲವನ್ನು ಕೂಡ ಗೌಪ್ಯವಾಗಿ ಇಡಲೇಬೇಕು. ಆ ಸಂತ್ರಸ್ತೆಯ ಹಕ್ಕಾಗಿದೆ ಇದು. ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆಪ್ಪ ಅಂದರೆ ಅವರ ಮೇಲೇ ದೌರ್ಜನ್ಯ ಆಗಿದೆ, ಅವ್ರ ಹೆಸರಿದು, ಅವ್ರು ಇಲ್ಲಿರ್ತಾರೆ, ಇಲ್ಲಿ ಕೆಲಸ ಮಾಡ್ತಾರೆ, ಈ ಕಾಲೇಜ್ನಲ್ಲಿ ಕಲಿತಾ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಪಬ್ಲಿಕ್ ಆಗಿಬಿಟ್ರೆ ಮುಂದೆ ಅವರಿಗೆ ಈ ಸಮಾಜದಲ್ಲಿ ಬದುಕೋಕ್ಕಾಗಲ್ಲ. ಒಂದು ಹುಡುಗಿಯ ಮೇಲೆ ಅತ್ಯಾಚಾರ ಆಗಿದೆ ಅಂತಂದರೆ ಅದು ಹುಡುಗಿಯ ತಪ್ಪಾಗಿರಲ್ಲ, ಅತ್ಯಾಚಾರ ಮಾಡಿದವನ ತಪ್ಪಾಗಿರುತ್ತೆ. ಅವನ ಮುಖವನ್ನು ಮುಚ್ಚುತ್ತಾರೆ ಇವರು. ಅವನ ಮುಖವನ್ನು ಎಲ್ರಿಗೂ ತೋರಿಸ್ಬೇಕು, ಅವನ ಹೆಸರನ್ನು ಎಲ್ಲ ಕಡೆಗೆ ಬಿಡಬೇಕು. ಈಗ ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದೆ ಅಂತಂದರೆ ಅವಳ ಮಾನ ಹೋದಂಗಲ್ಲ ಅದು. ಯಾವನು ಅತ್ಯಾಚಾರ ಮಾಡಿದನೋ ಅವನ ಮಾನ ಹೋದಂಗೆ, ಅವನು ಹೆದರಬೇಕು. ಸೊ ನಮ್ಮ ಭಾರತೀಯ ಸಮಾಜದಲ್ಲಿ ಇನ್ನೂ ಅಷ್ಟು ಮೈಂಡ್ ಡೆವಲಪ್ ಆಗಿಲ್ಲ. ಈಗ ನಾನು ಕಳ್ಳತನ ಮಾಡಿದ್ದೀನಿ ಅಂತಂದರೆ ನಾನು ಕಳ್ಳ, ಅದೇ ಥರ ಒಬ್ಬ ವ್ಯಕ್ತಿ ಅತ್ಯಾಚಾರ ಮಾಡಿದ್ದಾನೆ ಅಂತಂದರೆ ಅವನು ಅಪರಾಧಿ, ಅವನು ಮುಖ ಮುಚ್ಕೋಬೇಕು. ಆದರೆ ನಮ್ಮ ಸಮಾಜಕ್ಕೆ ಅಷ್ಟು ಬುದ್ಧಿ ಇಲ್ಲ. ಸಂತ್ರಸ್ತೆಯನ್ನೇ ಅಪರಾಧಿ ಥರ ನಮ್ಮ ಸಮಾಜ ನೋಡುತ್ತೆ. ಮುಂದೆ ಅವಳಿಗೆ ಮದುವೆ ಆಗುವಾಗ ಪ್ರಾಬ್ಲಮ್ ಆಗುತ್ತೆ, ಸಮಾಜದಲ್ಲಿ ಹಾಕಿ ತಲೆ ಎತ್ತಿ ಮೆರೆದಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಅವಳ ಹೆಸರನ್ನು, ಐಡೆಂಟಿಟಿಯನ್ನು ರಿವೀಲ್ ಮಾಡಲೇಬಾರ್ದು, ಗುಟ್ಟಾಗಿಡಬೇಕು. ಅವಳ ಪ್ರೈವೇಸಿ ಅವಳ ಹಕ್ಕಾಗಿದೆ. ಒಂದು ವೇಳೆ ಯಾವುದಾದ್ರೂ ಓರ್ವ ಮಹಿಳೆ ಅಬೋರ್ಷನನ್ನು ಮಾಡಿಕೊಂಡ್ರೆ ಅದರ ಡೀಟೇಲ್ಸನ್ನು ಕೂಡ ಆಸ್ಪತ್ರೆಯವರು ಮತ್ತು ವೈದ್ಯರು ಗುಟ್ಟಾಗಿಡಲೇಬೇಕು, ಕಾನ್ಫಿಡೆನ್ಷಿಯಲ್ ಆಗಿಡಲೇಬೇಕು. ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಲಿ, ಆಕೆ ಅಬೋರ್ಷನನ್ನು ಮಾಡ್ಕೊಳ್ಳಿ, ಅವಳ ಐಡೆಂಟಿಟಿಯನ್ನು ರಿವೀಲ್ ಮಾಡೋ ಹಂಗಿಲ್ಲ. ರೈಟ್ ನಂಬರ್ 11, ರೈಟ್ ಅಗೇನೆಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್. ನೀವು ಮದುವೆಯಾಗಿ ಗಂಡನ ಮನೆಗೆ ಹೋದ ನಂತರ ಅಲ್ಲಿ ನಿಮ್ಮ ಗಂಡನಿಂದ, ಗಂಡನ ಮನೆಯವರಿಂದ ನಿಮಗೆ ಕಿರುಕುಳ ಆಗ್ತಾ ಇದ್ದರೆ, ನಿಮ್ಮ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಾ ಇದ್ದರೆ ನೀವು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ನ ಅಡಿಯಲ್ಲಿ ನಿಮಗೆ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು. ನಿಮ್ಮ ಗಂಡನಿಂದ, ಗಂಡನ ಮನೆಯವರಿಂದ ನಿಮಗೆ ಫಿಸಿಕಲ್ ಅಬ್ಯೂಸ್ ಆಗ್ತಾ ಇದ್ದರೆ, ಮೆಂಟಲ್ ಅಬ್ಯೂಸ್ ಆಗ್ತಾ ಇದ್ದರೆ, ವರ್ಬಲ್ ಅಬ್ಯೂಸ್ ಆಗ್ತಾ ಇದ್ದರೆ, ಎಮೋಷ್ನಲ್ ಅಬ್ಯೂಸ್ ಆಗ್ತಾ ಇದ್ದರೆ, ನಿಮಗೆ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ದರೆ, ಹೆದರಿಸ್ತಾ ಇದ್ದರೆ, ಬೆದರಿಸ್ತಾ ಇದ್ದರೆ, ಯಾವುದೇ ಥರನಾದ ಕಿರುಕುಳ, ಶೋಷಣೆ, ಕ್ರೌರ್ಯ ನಿಮ್ಮ ಮೇಲೆ ಆಗ್ತಾ ಇದ್ದರೆ ನೀವು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ನ ಅಡಿಯಲ್ಲಿ ನಿಮಗೆ ಪ್ರೊಟೆಕ್ಷನನ್ನು ತೆಗೆದುಕೊಳ್ಳಬಹುದು. ನಿಮ್ಮನ್ನು ಬಲವಂತವಾಗಿ ಮನೆಯಿಂದ ಆಚೆ ಎಸೆದಿದ್ದಾರೆಪ್ಪ ಅಂತಂದರೆ ನೀವು ಕೋರ್ಟಿಗೆ ಹೋಗಿ ರೆಸಿಡೆನ್ಸ್ ಆರ್ಡರನ್ನು ತರಬಹುದು. ನೀವು ಗಂಡನ ಜೊತೆಗಿರಿ ಅಥವಾ ಗಂಡನ ಜೊತೆಗೆ ಜಗಳ ಮಾಡಿಕೊಂಡು ಬೇರೆ ಕಡೆಗೆ ಬಂದಿದ್ದೀರಿ ಅಂತಂದರೂ ಕೂಡ ನೀವು ಮತ್ತೆ ಆ ಮನೆಗೆ ಹೋಗೋಕ್ಕೆ ರೆಸಿಡೆನ್ಸ್ ಆರ್ಡರನ್ನು ತರಬಹುದು. ನಿಮ್ಮ ಮೇಲೆ ಶೋಷಣೆ ಆಗುವಾಗ ಪ್ರೊಟೆಕ್ಷನ್ ಆರ್ಡರನ್ನು ತೆಗೆದುಕೊಳ್ಳಬಹುದು. ಮಾನಿಟರಿ ರಿಲೀಫನ್ನು ಕ್ಲೇಮ್ ಮಾಡಬಹುದು. ಮತ್ತು ನಿಮಗೆ ಉಚಿತವಾಗಿ ಕಾನೂನು ಸಲಹೆಯನ್ನು, ಕಾನೂನಿನ ನೆರವನ್ನು ಕೂಡ ಪಡೆದುಕೊಳ್ಳಬಹುದು. ಇಷ್ಟೆಲ್ಲ ಸೌಲಭ್ಯಗಳು ನಿಮಗೆ ಸಿಗ್ತವೆ. ಮುಂದಿನ ಹಕ್ಕನ್ನು ಹೇಳೋದಕ್ಕಿಂತ ಮುಂಚೆ ನಿಮಗೊಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನ್ ಇದೆ. ಎಲ್ಲಿ ತನಕ ನೀವು
ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಬಲರಾಗಲ್ವೋ, ಸ್ಕಿಲ್ಗಳನ್ನು ಕಲಿತುಬಿಟ್ಟು ದುಡ್ಡನ್ನು ಸಂಪಾದಿಸಿ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಲ್ವೋ, ಅಲ್ಲಿ ತನಕ ನಿಮ್ಮೊಂದಿಗೆ ಈ ರೀತಿಯಾದ ಎಲ್ಲ ಕೆಟ್ಟ ಘಟನೆಗಳು ಆಗ್ತಾನೇ ಇರ್ತವೆ. ನೀವು ನಿಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ಸ್ಕಿಲ್ಗಳನ್ನು ಕೂಡ ಬೆಳೆಸಿಕೊಳ್ಳಿ. ನಿಮಗೆ ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗನ್ನು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು, ಫೋಟೋಗ್ರಫಿಯನ್ನು, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು ಮತ್ತು ಮ್ಯಾನೇಜ್ಮೆಂಟನ್ನು, ಮನಿ ಮ್ಯಾನೇಜ್ಮೆಂಟು, ಟೈಮ್ ಮ್ಯಾನೇಜ್ಮೆಂಟು ಇಂತಹ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು roaringfilmschool.comಗೆ ಮತ್ತು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನಾನು ನನ್ನ ಎಲ್ಲ ಸಹೋದರಿಯರಿಗೆ ಡಿಸ್ಕೌಂಟನ್ನು ಕೊಡ್ತಾ ಇರುವೆ. SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ, ಡಿಸ್ಕೌಂಟ್ ಸಿಗತ್ತೆ. ರೈಟ್ ನಂಬರ್ 12, ರೈಟ್ ಟು ಸ್ತ್ರೀಧನ್. ಮದುವೆಯಾಗುವಾಗ ಮಹಿಳೆಯರಿಗೆ ತನ್ನ ತವರು ಮನೆಯಿಂದ, ತಂದೆ ತಾಯಿಗಳಿಂದ, ಅಂತಮ್ಮರಿಂದ, ಸಂಬಂಧಿಕರಿಂದ, ಸ್ನೇಹಿತರಿಂದ ಏನೇನೆಲ್ಲ ಗಿಫ್ಟ್ಗಳು ಸಿಕ್ಕಿರ್ತವೆನೋ, ದುಡ್ಡು ಸಿಕ್ಕಿರುತ್ತೇನೋ, ಬಂಗಾರ ಒಡವೆಗಳು ಸಿಕ್ಕಿರ್ತವೆನೋ, ಪ್ರಾಪರ್ಟಿಗಳು ಸಿಕ್ಕಿರ್ತವೆನೋ, ಅವೆಲ್ಲವೂ ಕೂಡ ಅವಳ ಹಕ್ಕಾಗಿರುತ್ತೆ, ಅವಳ ಸ್ತ್ರೀಧನವಾಗಿರುತ್ತೆ. ಅವಳ ಸ್ತ್ರೀಧನ ಅವಳದ್ದೇ ಸಂಪತ್ತಾಗಿರುತ್ತೆ. ಅದರ ಮೇಲೆ ಬರೀ ಅವಳಿಗೆ ಮಾತ್ರ ಹಕ್ಕಿದೆ. ಇದನ್ನು ಗಂಡ ಆಗಿರಬಹುದು ಅಥವಾ ಅತ್ತೆ ಮಾವ ಆಗಿರಬಹುದು, ಗಂಡನ ಮನೆಯವರಾಗಿರಬಹುದು, ಕಿತ್ತುಕೊಳ್ಳೋಕ್ಕೆ ಬರಲ್ಲ. ಅವಳ ಸ್ತ್ರೀಧನ ಅವಳದ್ದೇ ಸಂಪತ್ತಾಗಿದೆ. ಅವಳದನ್ನು ಹೇಗೆ ಬೇಕೋ ಹಾಗೆ ಬಳಸಿಕೊಳ್ಳಬಹುದು. ಗಂಡನ ಸಂಕಷ್ಟ ಕಾಲದಲ್ಲಿ ಅವಳಿಗಿಷ್ಟ ಇದ್ದರೆ ಆಕೆ ಕೊಡಬಹುದು. ಅದನ್ನು ಬಿಟ್ಟುಬಿಟ್ಟು ನೀವು ಅವಳಿಂದ ಒತ್ತಾಯವಾಗಿ ಇದನ್ನು ಕಿತ್ತುಕೊಳ್ಳೋಕೆ ಕೇಳೋಕೆ ಬರಲ್ಲ. ರೈಟ್ ನಂಬರ್ 13, ರೈಟ್ ಟು ಅಬೋರ್ಷನ್ ಫಾರ್ ವುಮನ್. 18ಕ್ಕಿಂತಲೂ ಜಾಸ್ತಿ ವಯಸ್ಸಾಗಿರುವ ಮಹಿಳೆಯರಿಗೆ ಬೇಡದಿರುವ ಗರ್ಭಧಾರಣೆಯನ್ನು ತೆಗೆಸುವ, ಅಂದರೆ ಗರ್ಭಪಾತ ಮಾಡಿಸಿಕೊಳ್ಳುವ, ಅಬೋರ್ಷನ್ ಮಾಡಿಕೊಳ್ಳುವ ಹಕ್ಕಿದೆ. ಆಕೆ 18 ವರ್ಷಕ್ಕಿಂತಲೂ ಜಾಸ್ತಿ ವಯಸ್ಸಿನವಳಾಗಿದ್ದರೆ ಆಕೆಗೆ ಯಾರದೇ ಕನ್ಸೆಂಟ್ ಬೇಕಾಗಿಲ್ಲ. ಗಂಡನ ಅನುಮತಿಯೂ ಕೂಡ ಬೇಕಾಗಿಲ್ಲ, ತವರು ಮನೆಯ ಅನುಮತಿ, ಗಂಡನ ಅನುಮತಿ, ಯಾರದ್ದೇ ಅನುಮತಿ ಬೇಕಾಗಿಲ್ಲ, ಬಾಯ್ ಫ್ರೆಂಡ್ನ ಅನುಮತಿ ಕೂಡ ಬೇಕಾಗಿಲ್ಲ. ಆಕೆ ತನ್ನ ಪ್ರೆಗ್ನೆನ್ಸಿಯನ್ನು ಟರ್ಮಿನೇಟ್ ಮಾಡ್ಕೋಬೋದು, ಲೀಗಲ್ ಆಗಿನೇ ಮಾಡ್ಕೋಬೋದು. ಇನ್ನು ಒಂದು ವೇಳೆ ಆಕೆ 18 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವಳಾಗಿದ್ದಾಳಪ್ಪ ಅಂತಂದರೆ ಅವಳ ಪಾಲಕರ ಅನುಮತಿ ಬೇಕಾಗತ್ತೆ. ಎಲ್ಲಿ ತನಕ ಮಹಿಳೆಯರು ಲೀಗಲ್ ಆಗಿ ಪ್ರೆಗ್ನೆನ್ಸಿಯನ್ನು ಟರ್ಮಿನೇಟ್ ಮಾಡ್ಬೋದಪ್ಪ ಅಂತಂದರೆ 24 ವಾರಗಳ ಗರ್ಭ ಇರೋ ತನಕ ಮಾತ್ರ. ಆಕೆ ಪ್ರೆಗ್ನೆಂಟ್ ಆಗಿ 24 ವಾರಗಳ ತನಕ ತನ್ನ ಪ್ರೆಗ್ನೆನ್ಸಿಯನ್ನು ಅಬೋರ್ಷನ್ ಮಾಡ್ಕೋಬೋದು, ಅದು ಲೀಗಲ್ ಆಗಿ. ಯಾರ್ಯಾರು ಮಾಡ್ಕೋಬೋದಪ್ಪ ಅಂತಂದರೆ ನಂಬರ್ 1, ಮ್ಯಾರಿಡ್ ವುಮನ್ಗಳು ಮಾಡ್ಕೋಬೋದು. ಮದುವೆಯಾಗಿರುವ ಹೆಣ್ಮಕ್ಕಳು ಪ್ರೊಟೆಕ್ಷನನ್ನು ಯೂಸ್ ಮಾಡದೇ ಗಂಡನ ಜೊತೆಗೆ ಸರಸ ಸಲ್ಲಾಪು ಮಾಡ್ಕೊಳ್ಳೋಕೆ ಹೋಗಿಬಿಟ್ಟು ಅವರೇನಾದರೂ ಪ್ರೆಗ್ನೆಂಟ್ ಆದರೆ ಅವರಿಗೆ ಸದ್ಯಕ್ಕೆ ಮಗು ಬೇಡ ಅನ್ನೋ ಥರ ಸಿಚುವೇಶನ್ ಇದ್ದರೆ 24 ತಿಂಗಳ ಒಳಗಡೆ ಅವರು ಲೀಗಲ್ ಆಗಿ ಅಬೋರ್ಷನನ್ನು ಮಾಡ್ಕೋಬೋದು. ಇನ್ನು ಅನ್ಮ್ಯಾರಿಡ್ ವುಮನ್ಗಳು, ಮದುವೆಯಾಗಿರುವ ಯುವತಿಯರು ಪ್ರೀತಿ ಪ್ರೇಮ ಇತ್ಯಾದಿ ಅಂಥೇಳಿ ಮಾಡೋಕ್ಕೆ ಹೋಗಿಬಿಟ್ಟು ಅವರು ಕೂಡ ಪ್ರೆಗ್ನೆಂಟ್ ಆದರೆ ಅವರು ಕೂಡ ಲೀಗಲ್ ಆಗಿ 24 ತಿಂಗಳ ತನಕ ಅಬೋರ್ಷನನ್ನು ಮಾಡ್ಕೋಬೋದು. ಇನ್ನು ವಿಧವೆಯರು ಮತ್ತು ಡೈವರ್ಸ್ ಆದವರು ಕೂಡ ಅಬೋರ್ಷನನ್ನು ಮಾಡ್ಕೋಬೋದು. ಈಗ ಓರ್ವ ಹೆಣ್ಮಗಳಿಗೆ ಮದುವೆ ಆಗಿದೆ ಅಂತ ಅಂದ್ಕೊಳ್ಳಿ, ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಪ್ರೆಗ್ನೆಂಟ್ ಆದ ಸಮಯದಲ್ಲಿ ಗಂಡ ತೀರು ಹೋಗಿದ್ದಾನಪ್ಪ ಅಂತಂದರೆ ಮುಂದೆ ಅವಳಿಗೆ ಈ ಮಗುವನ್ನು ಸಾಕೋ ಶಕ್ತಿ ನನಗಿಲ್ಲ, ಇಲ್ಲ ಈ ಮಗು ಏನಾದರೂ ಆಗಿಬಿಟ್ರೆ ನನ್ನ 2ನೇ ಮದುವೆಗೆ ಪ್ರಾಬ್ಲಮ್ ಆಗುತ್ತೆ, ನನ್ನ ಕರಿಯರ್ಗೂ ಕೂಡ ರಿಸ್ಕ್ ಆಗುತ್ತೆ, ನಾನು ಹೇಗೆ ಸಾಕಲಿ ಅನ್ನೋ ಭಯ ಇದ್ದರೆ, ಈ ಥರನಾದ ಸಮಸ್ಯೆ ಇದ್ದರೆ ಆ ವಿಧವೆ ಕೂಡ ತನ್ನ ಗರ್ಭಪಾತವನ್ನು ಮಾಡಿಸಿಕೊಳ್ಳಬಹುದು. ಒಂದು ವೇಳೆ ಮಹಿಳೆ ಪ್ರೆಗ್ನೆಂಟ್ ಆದಾಗ ಅವಳಿಗೆ ಡಿವೋರ್ಸ್ ಆಯ್ತಪ್ಪ ಅಂತಂದರೆ ಆಕೆ ಕೂಡ 2ನೇ ಮದುವೆಗೆ ಪ್ರಾಬ್ಲಮ್ ಆಗುತ್ತೆ, ಮುಂದೆ ಸಾಕಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಥರ ಮೆಂಟಾಲಿಟಿ ಇದ್ದರೆ ಆಕೆ ಕೂಡ ಗರ್ಭಪಾತ ಮಾಡಿಸಿಕೊಳ್ಳಬಹುದು. ಅದು ಕೂಡ ಅವಳಿಗೆ ಹಕ್ಕಿದೆ. ಇನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ, ಅತ್ಯಾಚಾರಕ್ಕೆ ಒಳಗಾದ ಸಂತ್ರಸ್ತೆಯರು ಕೂಡ ಲೀಗಲ್ ಆಗಿ ಗರ್ಭಪಾತವನ್ನು ಮಾಡಿಸಿಕೊಳ್ಳಬಹುದು. ಇನ್ನು ಮಹಿಳೆಗೆ ಯಾವುದಾದರೂ ಎಮರ್ಜೆನ್ಸಿ ಹೆಲ್ತ್ ಸಿಚುವೇಶನ್ ಇದ್ದರೆ, ಆಕೆ ಏನಾದರೂ ಗರ್ಭಧಾರಣೆ ಮಾಡಿದರೆ, ಆಕೆ ಪ್ರೆಗ್ನೆಂಟ್ ಆಗಿ ಮಗುವಿಗೆ ಜನ್ಮ ಕೊಟ್ಟರೆ ಅವಳ ಜೀವಕ್ಕೆ ಅಪಾಯ ಇದೆ, ಈ ಥರನಾದ ಯಾವುದಾದ್ರೂ ಕಂಡೀಷನ್ ಇದ್ದರೆ ಅಂಥ ಸಿಚುವೇಶನ್ಗಳಲ್ಲೂ ಕೂಡ ಆಕೆ ಅಬೋರ್ಷನನ್ನು ಮಾಡ್ಕೋಬೋದು. ಈ ಥರ ಬೇರೆ ಬೇರೆ ಕೇಸಸ್ಗಳಲ್ಲಿ ಎಲ್ಲ ಮಹಿಳೆಯರಿಗೆ ಅಬೋರ್ಷನನ್ನು ಮಾಡಿಸಿಕೊಳ್ಳುವ ಒಂದು ಹಕ್ಕಿದೆ. ಅವಳ ಬಾಡಿ ಅವಳ ಡಿಸಿಷನ್ ಆಗಿದೆ. ರೈಟ್ ನಂಬರ್ 14, ರೈಟ್ ಟು ಅಡಾಪ್ಟ್ ಅ ಬೇಬಿ. ಮಹಿಳೆಯರಿಗೆ ಮಗುವನ್ನು ದತ್ತು ತೆಗೆದುಕೊಳ್ಳುವ ಹಕ್ಕಿದೆ. ಆ ಮಹಿಳೆಗೆ ಮದುವೆ ಆಗಿರಲಿ ಅಥವಾ ಆಕೆ ಸಿಂಗಲ್ ಆಗಿರಲಿ,
ಆಕೆ ಯಾವುದಾದ್ರೂ ಒಂದು ಮಗುವನ್ನು ಕಾನೂನಿನ ಪ್ರಕಾರ ದತ್ತು ತೆಗೆದುಕೊಂಡು ಬಿಟ್ಟು ಯಾವುದೇ ಸಾಮಾಜಿಕ ನಿಬಂಧನೆಗಳಿಲ್ಲದೆ ತಾಯಿತನದ ಸುಖವನ್ನು ಅನುಭವಿಸಬಹುದು. ದತ್ತು ತೆಗೆದುಕೊಳ್ಳುವುದು ಕೂಡ ಮಹಿಳೆಯರ ಒಂದು ಹಕ್ಕಾಗಿದೆ. ರೈಟ್ ನಂಬರ್ 15, ಪ್ರೊಟೆಕ್ಷನ್ ಅಗೇನೆಸ್ಟ್ ಫೋರ್ಸ್ಡ್ ರಿಲಿಜಿಯಸ್ ಕನ್ವರ್ಷನ್ ಆಫ್ಟರ್ ಆರ್ ಬಿಫೋರ್ ಮ್ಯಾರೇಜ್. ಪ್ರತಿಯೊಬ್ಬ ಮಹಿಳೆಗೂ ಕೂಡ ತನಗೆ ಇಷ್ಟ ಇರುವ ಧರ್ಮವನ್ನು ಪಾಲಿಸುವ ಅಧಿಕಾರವಿದೆ. ಅವಳ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಗಂಡ ಆಗಿರಬಹುದು, ಗಂಡನ ಮನೆಯವರಾಗಿರಬಹುದು, ಇದನ್ನು ತಡೆಯುವ ಅಧಿಕಾರವನ್ನು ಹೊಂದಿಲ್ಲ. ಮದುವೆಯ ಆಸೆಯನ್ನು ತೋರಿಸಿಬಿಟ್ಟು ಯಾವುದೇ ಮಹಿಳೆಗೆ ಯಾರಾದರೂ ನೀನು ಮತಾಂತರ ಆಗು, ಈ ಧರ್ಮವನ್ನು ಬಿಟ್ಟು ನಮ್ಮ ಧರ್ಮಕ್ಕೆ ಬಾ ಅಂತೇಳಿ ಹೇಳುವಂಗಿಲ್ಲ. ಮದುವೆಗೂ ಮುಂಚೆಯೂ ಕೂಡ ಅವಳ ಮತಾಂತರಕ್ಕೆ ಫೋರ್ಸ್ ಮಾಡುವಂತಿಲ್ಲ. ಮದುವೆ ಆದ ನಂತರವೂ ಕೂಡ ಅವಳಿಗೆ ಮತಾಂತರ ಆಗು ಅಂಥೇಳಿ ಫೋರ್ಸ್ ಮಾಡುವಂತಿಲ್ಲ. ಒಂದು ವೇಳೆ ಆಕೆಯ ಗಂಡನ ಮನೆಯವರು ಅವಳಿಗೆ ಮತಾಂತರ ಆಗೋಕ್ಕೆ ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ಕಾನೂನಿನ ಪ್ರಕಾರ ಅದು ಶಿಕ್ಷಾರ್ಹ ಅಪರಾಧವಾಗಿದೆ. ನಿಮಗೆ ಇಷ್ಟವಿರುವ ಧರ್ಮವನ್ನು ಫಾಲೋ ಮಾಡುವ ಅಧಿಕಾರ ನಿಮಗಿದೆ. ನಿಮಗೆ ಯಾವುದೇ ಧರ್ಮ ಇಷ್ಟ ಇಲ್ಲ ಅಂತಂದರೆ ನೀವು ನಾಸ್ತಿಕರಾಗಿಬಿಟ್ಟು ಸೈಂಟಿಫಿಕ್ ಟೆಂಪರ್ಮೆಂಟ್ನೊಂದಿಗೆ ಬದುಕುವ ಅಧಿಕಾರವೂ ಕೂಡ ನಿಮಗಿದೆ. ರೈಟ್ ನಂಬರ್ 16, ರೈಟ್ ಟು ಡಿವೋರ್ಸ್. ನೀವು ಇಷ್ಟಪಟ್ಟು ಮದುವೆಯಾಗಿ ಇಲ್ಲವೇ ಮನೆಯವರು ಹೇಳಿದ್ದಾರೆ ಅಂಥೇಳಿ ಮದುವೆಯಾಗಿ, ಮದುವೆಯಾದ ನಂತರ ಒಂದು ವೇಳೆ ನಿಮ್ಮ ಗಂಡನೊಂದಿಗೆ ನಿಮ್ಮ ಗಂಡನ ಮನೆಯವರೊಂದಿಗೆ ನಿಮ್ಮ ಹೊಂದಾಣಿಕೆ ಆಗಲಿಲ್ಲಪ್ಪ ಅಂತಂದರೆ ನೀವು ಡಿವೋರ್ಸನ್ನು ತೆಗೆದುಕೊಳ್ಳಬಹುದು. ವೈವಾಹಿಕ ಜೀವನದಲ್ಲಿ ನಿಮಗೆ ಸುಖ ಸಿಗ್ತಾ ಇಲ್ಲ, ನೆಮ್ಮದಿ ಶಾಂತಿ ಸಿಗ್ತಾ ಇಲ್ಲ ಅಂತಂದರೆ ನೀವು ಕೊರಗಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಜೀವನ ಪೂರ್ತಿಯಲ್ಲಿ ಒದ್ದಾಡುವ ಅವಶ್ಯಕತೆ ಇಲ್ಲ. ನಿಮಗಲ್ಲಿ ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆ ಆಗಲಿಲ್ಲ, ನೀವು ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಗಂಡನ ಮನೆಯವರು ನಿಮಗೆ ಕೋಆಪ್ರೇಟ್ ಮಾಡ್ತಾ ಇಲ್ಲ ಅಂತಂದರೆ ನೀವು ಸೀದಾ ಡಿವೋರ್ಸನ್ನು ತೆಗೆದುಕೊಂಡ್ಬಿಟ್ಟು ಆ ಒಂದು ಬಂಧನದಿಂದ ಹೊರಗಡೆ ಬಂದು ಸ್ವತಂತ್ರವಾಗಿ ಬದುಕಬಹುದು, ಮತ್ತೆ ಮರುಮದುವೆ ಆಗ್ಬೋದು. ಡಿವೋರ್ಸ್ ತೆಗೆದುಕೊಳ್ಳೋದಕ್ಕೂ ಕೂಡ ಅವಕಾಶವಿದೆ. ಡಿವೋರ್ಸ್ ತೆಗೆದುಕೊಂಡ ನಂತರ ಮತ್ತೆ ನಿಮಗೆ ರೀಮ್ಯಾರೇಜ್, 2ನೇ ಮದುವೆ 3ನೇ ಮದುವೆ ಆಗೋಕ್ಕೂ ಕೂಡ ಕಾನೂನಿನಲ್ಲಿ ಅವಕಾಶವಿದೆ. ಸೊ ಈಗ ನೀವು ಯಾವುದಾದ್ರೂ ಒಂದು ಬಟ್ಟೆ ತಂದಿರ್ತೀರ, ಆ ಬಟ್ಟೆ ಇಷ್ಟ ಆಗಲಿಲ್ಲಪ್ಪ ಅಂತಂದರೆ ಬಿಸಾಕ್ತಿರಲ್ಲ. ಸೊ ನಿಮಗೆ ಇಷ್ಟ ಆಗದಿರೋ ಒಂದು 500 ರೂಪಾಯಿ ಬಟ್ಟೆಯನ್ನೇ ನೀವು ರಿಜೆಕ್ಟ್ ಮಾಡ್ತೀರಾ ಅಂತಂದರೆ ವ್ಯಕ್ತಿಯೊಂದಿಗೆ ಲೈಫ್ ಲಾಂಗ್ ಇರಲೇಬೇಕು ಅಂಥೇಳಿ ಯಾವುದೇ ಒಂದು ಕಾನೂನಿನ ನಿರ್ಬಂಧ ನಿಮ್ಮ ಮೇಲಿಲ್ಲ. ನಿಮ್ಮ ಬದುಕು ನಿಮ್ಮ ಇಷ್ಟ ಆದರೆ ಹೊಂದಾಣಿಕೆ ಆಗ್ತಿದ್ರೆ ಬದುಕಿ, ಹೊಂದಾಣಿಕೆ ಆಗಲಿಲ್ಲ ಅಂತ ನೀವು ಡಿವೋರ್ಸ್ ತೆಗೆದುಕೊಳ್ಳಬಹುದು. ನೀವು ಮೆಂಟಲ್ ಕ್ರೂಯಾಲಿಟಿ, ಫಿಸಿಕಲ್ ಕ್ರೂಯಾಲಿಟಿ, ಡೌರಿ ಹೆರಾಸ್ಮೆಂಟ್ ಮುಂತಾದ ಸಿಚುವೇಶನ್ಗಳ ಆಧಾರದ ಮೇಲೆ ಡಿವೋರ್ಸಿಗೆ ಅಪ್ಲೈ ಮಾಡಿ ಲೀಗಲ್ ಆಗಿ ಡಿವೋರ್ಸನ್ನು ಪಡೆದುಕೊಳ್ಳಬಹುದು. ಇದು ಕೂಡ ನಿಮ್ಮ ಒಂದು ಲೀಗಲ್ ರೈಟ್ ಆಗಿದೆ. ರೈಟ್ ನಂಬರ್ 17, ರೈಟ್ ಟು ಮೇಂಟೆನೆನ್ಸ್. ನೀವು ಮದುವೆಯಾಗಿ ಗಂಡನ ಜೊತೆಗೆ ಇದ್ದರೂ ಕೂಡ ಅಥವಾ ಡಿವೋರ್ಸನ್ನು ತೆಗೆದುಕೊಂಡು ಬಿಟ್ಟು ಗಂಡನಿಂದ ಬೇರೆಯಾಗಿದ್ದರೂ ಕೂಡ ಮೇಂಟೆನೆನ್ಸನ್ನು ಪಡೆದುಕೊಳ್ಳಬಹುದು. ಇದು ಕೂಡ ನಿಮ್ಮ ಹಕ್ಕಾಗಿದೆ. ಮದುವೆ ಆದ ಮೇಲೆ, ಸಂಬಂಧವನ್ನು ಬೆಳೆಸಿದ ಮೇಲೆ ಗಂಡು ಮಕ್ಕಳ ಶರೀರದಲ್ಲಿ ಅಷ್ಟೇನೂ ಸಿಗ್ನಿಫಿಕೆಂಟ್ ಚೇಂಜಸ್ ಆಗಲ್ಲ. ಆದರೆ ದೈಹಿಕ ಸಂಬಂಧವನ್ನು ಬೆಳೆಸಿದ ನಂತರ ಹೆಣ್ಮಕ್ಕಳ ದೇಹದಲ್ಲಿ ಸಿಗ್ನಿಫಿಕೆಂಟ್ ಚೇಂಜಸ್ಗಳಾಗ್ತವೆ. ಅವರಿಗೆ ನಮಗಿಂತಲೂ ಜೀವನ ಸಾಗಿಸೋಕೆ ಜಾಸ್ತಿ ರಿಸ್ಕ್ ಇದೆ. ತಾಯಿ ಆಗುವಾಗಲೂ ಕೂಡ ಆಕೆಯ ಜೀವಕ್ಕೇ ರಿಸ್ಕ್ ಇದೆ. ಈ ರೀತಿ ಹೆಣ್ಮಕ್ಕಳು ಗಂಡು ಮಕ್ಕಳಿಗೆ ಕಂಪೇರ್ ಮಾಡಿದರೆ ಬಹಳಷ್ಟು ತೊಂದರೆಗಳನ್ನು ಮದುವೆ ಆದ ನಂತರ ತಾಯಿ ಆಗುವಾಗ ಅನುಭವಿಸ್ತಾರೆ. ಸೊ ಅದಕ್ಕೆ ಕಂಪೆನ್ಸೇಷನ್ ಅಂತ ಹೇಳಿಬಿಟ್ಟು ಅವರಿಗೆ ಮೇಂಟೆನೆನ್ಸನ್ನು ಕೇಳುವ ಒಂದು ಅಧಿಕಾರ ಇದೆ. ನೀವು ಮಂತ್ಲಿ ಮೇಂಟೆನೆನ್ಸನ್ನು ಕ್ಲೇಮ್ ಮಾಡಬಹುದು. ನಿಮ್ಮ ಮಗುವಿನ ಎಜುಕೇಷನ್ಗಾಗಿ, ಮಗುವನ್ನು ಬೆಳೆಸುವುದಕ್ಕಾಗಿ ಚೈಲ್ಡ್ ಸಪೋರ್ಟ್ಗೆ ಅಂಥೇಳಿ ಮೇಂಟೆನೆನ್ಸನ್ನು ಕೇಳ್ಬೋದು. ನಿಮ್ಮ ಹಾಗೂ ನಿಮ್ಮ ಮಗುವಿನ ಮೆಡಿಕಲ್ ಎಕ್ಸ್ಪೆನ್ಸಸ್ಗಳಿದ್ದರೆ ಅದಕ್ಕಾಗಿ ಮೇಂಟೆನೆನ್ಸನ್ನು ಕೇಳ್ಬೋದು. ಒಂದು ವೇಳೆ ನೀವು ವರ್ಕಿಂಗ್ ವುಮನ್ ಆಗಿದ್ದರೆ ಆವಾಗಲೂ ಕೂಡ ನೀವು ಮೇಂಟೆನೆನ್ಸನ್ನು ಕೇಳ್ಬೋದು. ನೀವು ಸಂಪಾದನೆ ಮಾಡ್ತಾ ಇರುವ ದುಡ್ಡು ನಿಮಗೆ ಮತ್ತು ನಿಮ್ಮ ಮಗುವಿಗೆ ಸಾಕಾಗ್ತಾ ಇಲ್ಲ ಅಂತಂದರೆ ಆವಾಗಲೂ ಕೂಡ ನೀವು ಮೇಂಟೆನೆನ್ಸನ್ನು ಕೇಳ್ಬೋದು. ಮೇಂಟೆನೆನ್ಸ್ ಅನ್ನೋದೊಂದು ಹಕ್ಕಾಗಿದೆ. ಬಹಳಷ್ಟು ಜನ ಹೆಣ್ಮಕ್ಕಳು ಇದನ್ನು ಮಿಸ್ಯೂಸ್ ಮಾಡಿಕೊಳ್ತಾ ಇದ್ದಾರೆ. ದುರಾದೃಷ್ಟ ಏನಪ್ಪ ಅಂತಂದರೆ ಯಾವ ಮಹಿಳೆಗೆ ನಿಜವಾಗಿಯೂ ಮೇಂಟೆನೆನ್ಸ್ನ ಅವಶ್ಯಕತೆ ಇದೆಯೋ ಆ ಮಹಿಳೆಗೆ ಮೇಂಟೆನೆನ್ಸ್ ಸಿಗ್ತಾ ಇಲ್ಲ. ಆದರೆ ಯಾವಳಿಗೆ ಮೇಂಟೆನೆನ್ಸ್ನ ಅವಶ್ಯಕತೆಯೇ ಇಲ್ವೋ ಅಂಥ ಹುಡುಗಿಯರಿಗೇ ಮೇಂಟೆನೆನ್ಸ್ ಸಿಗ್ತಾ ಇದೆ. ಅವರು ಇದನ್ನು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರೈಟ್ ನಂಬರ್ 18, ರೈಟ್ ಅಗೇನೆಸ್ಟ್ ಡೌರಿ. ವರದಕ್ಷಿಣೆಯನ್ನು ಕೇಳುವುದು, ವರದಕ್ಷಿಣೆಯನ್ನು ಕೊಡುವುದು, ವರದಕ್ಷಿಣೆಯನ್ನು ತೆಗೆದುಕೊಳ್ಳುವುದು ಎಲ್ಲವೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ. ಮದುವೆಯಾಗುವಾಗ ಗಂಡನ ಕಡೆಯವರು ವರದಕ್ಷಿಣೆ ಕೇಳ್ತಾ ಇದ್ದಾರೆ ಅಂತಂದರೆ ಆವಾಗಲೂ ಕೂಡ ನೀವು ಕಾನೂನಿನ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು. ಇನ್ನು ಮದುವೆಯಾಗಿ ಹೋದ ನಂತರ ಗಂಡನ ಮನೆಯವರು ವರದಕ್ಷಿಣೆಗಾಗಿ ನಿಮ್ಮನ್ನು ಪೀಡಿಸ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ ಅಂತಂದರೆ ಆವಾಗಲೂ ಕೂಡ ನೀವು
ಡೌರಿ ಕೇಸ್ನ ಅಡಿಯಲ್ಲಿ ಕೇಸನ್ನು ದಾಖಲಿಸಿಬಿಟ್ಟು ಪ್ರೊಟೆಕ್ಷನನ್ನು ಪಡೆದುಕೊಳ್ಳಬಹುದು. 498A ಅಂತಂದರೆ ಎಲ್ಲರ ಕಾಲುಗಳು ನಡೋಕ್ಕೆ ಶುರು ಆಗಿಬಿಡ್ತವೆ, ಅಂಥ ಪರಿಸ್ಥಿತಿ ಬಂದಿದೆ. ಸೊ ನಿಮಗೆ ನಿಜವಾಗಿಯೂ ವರದಕ್ಷಿಣೆ ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ, ಶೋಷಣೆ ಕಿರುಕುಳ ಆಗ್ತಾ ಇದೆ ಅಂತಂದರೆ ಈ ಕಾನೂನಿನ ಅಡಿಯಲ್ಲಿ ನೀವು ರಕ್ಷಣೆಯನ್ನು ಪಡೆದುಕೊಳ್ಳಬಹುದು. ರೈಟ್ ನಂಬರ್ 19, ರೈಟ್ ಟು ರಿಫ್ಯೂಸ್ ಮೆಡಿಕಲ್ ಎಕ್ಸಾಮಿನೇಷನ್ ಬೈ ಅ ಮೇಲ್ ಡಾಕ್ಟರ್. ಭಾರತದಲ್ಲಿ ಯಾವುದೇ ಒಬ್ಬ ಪುರುಷ ಡಾಕ್ಟರ್ ಏಕಾಂತದಲ್ಲಿ ಒಂದು ಕ್ಯಾಬಿನ್ನಲ್ಲಿ ಕ್ಲೋಸ್ಡ್ ಆಗಿ ಓರ್ವ ಮಹಿಳಾ ಪೇಷಂಟನ್ನು ನೋಡುವ ಅಧಿಕಾರವಿಲ್ಲ. ಎಲ್ಲ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಮಹಿಳಾ ಡಾಕ್ಟರ್ಸ್ಗಳು ಕೂಡ ಇರಬೇಕು, ಜೊತೆಗೆ ಮಹಿಳಾ ಸಿಬ್ಬಂದಿಗಳು, ಮಹಿಳಾ ನರ್ಸ್ಗಳು ಕೂಡ ಇರಲೇಬೇಕು. ಹೇಗೆ ಓರ್ವ ಪುರುಷ ಪೊಲೀಸ್ ಅಧಿಕಾರಿ ಓರ್ವ ಮಹಿಳೆಯನ್ನು ಚೆಕಪ್ ಮಾಡೋಕ್ಕಾಗಲ್ವೋ, ಅದೇ ರೀತಿ ಓರ್ವ ಪುರುಷ ಡಾಕ್ಟರ್ ಏಕಾಂತದಲ್ಲಿ ಒಬ್ಬನೇ ಕ್ಲೋಸ್ಡ್ ಕ್ಯಾಬಿನ್ನಲ್ಲಿ ಮಹಿಳಾ ಪೇಷಂಟನ್ನು ಚೆಕಪ್ ಮಾಡುವ ಅಧಿಕಾರವಿಲ್ಲ. ಒಂದು ವೇಳೆ ಆ ಥರ ಮಾಡ್ತಾ ಇದ್ದಾನೆ ಅಂತಂದರೆ ಅದು ಇಲ್ಲಿಗಲ್ ಆಗಿದೆ. ಓರ್ವ ಪುರುಷ ಡಾಕ್ಟರ್ ಓರ್ವ ಮಹಿಳಾ ಪೇಷಂಟನ್ನು ನೋಡ್ತಾ ಇದ್ದಾನೆ, ಚೆಕಪ್ ಮಾಡೋನಿದ್ದಾನಪ್ಪ ಅಂತಂದರೆ ಆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಮಹಿಳಾ ಡಾಕ್ಟರ್ ಆದರೂ ಇರಬೇಕು, ಮಹಿಳಾ ಸಿಬ್ಬಂದಿ, ಮಹಿಳಾ ಸ್ಟಾಫ್ ನರ್ಸ್ ಆದರೂ ಇರಲೇಬೇಕು. ಸೊ ಅವನ ಆಸ್ಪತ್ರೆಯಲ್ಲಿ ಯಾವುದೇ ಮಹಿಳಾ ಡಾಕ್ಟರ್ ಇಲ್ಲ, ಮಹಿಳಾ ಸಿಬ್ಬಂದಿ ಇಲ್ಲ ಅಂತಂದರೆ ಪೇಷಂಟ್ನ ಮನೆಯವರಿಗಾದರೂ ಆ ರೂಮಲ್ಲಿ ಇರೋಕ್ಕೆ ಅಲೌ ಮಾಡಲೇಬೇಕು. ಕ್ಲೋಸ್ಡ್ ಕ್ಯಾಬಿನ್ನಲ್ಲಿ ಏಕಾಂತದಲ್ಲಿ ಪುರುಷ ಡಾಕ್ಟರ್ ಮಹಿಳೆಯನ್ನು ಚೆಕ್ ಮಾಡ್ತಾ ಇದ್ದಾನೆ ಅಂತಂದರೆ ನೀವು ಅವನ ಟ್ರೀಟ್ಮೆಂಟನ್ನು ರಿಫ್ಯೂಸ್ ಮಾಡ್ಬೋದು. ನೀವು ಸೀದಾ ಹೇಳ್ಬೋದು, ಸೊ ಐ ಆಮ್ ನಾಟ್ ಕಂಫರ್ಟೇಬಲ್, ಸೊ ನನಗಿದು ಇಷ್ಟ ಆಗ್ತಾ ಇಲ್ಲ, ನನ್ನ ಸೇಫ್ಟಿ ಫಸ್ಟ್ ಪ್ರಿಯಾರಿಟಿ ಆಗಿದೆ, ನಾನಿದಕ್ಕೆ ಅಲೋ ಮಾಡಲ್ಲ, ಒಂದು ನಮ್ಮ ಮನೆಯವರಿಗೆ ರೂಮಲ್ಲಿರೋಕ್ಕೆ ಅವಕಾಶ ಮಾಡಿ, ಆವಾಗ ನೀವು ಚೆಕ್ ಮಾಡ್ಬೋದು. ಸೊ ಮನೆಯವರಿಗೆ ಅವಕಾಶ ಇಲ್ಲ ಅಂತಂದರೆ ಮಹಿಳಾ ನರ್ಸು, ಮಹಿಳಾ ಡಾಕ್ಟರನ್ನು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ. ಸೊ ಹಾಗಿದ್ದರೆ ಟ್ರೀಟ್ಮೆಂಟ್ ಕೊಡಿ, ಇಲ್ಲ ಅಂತಂದರೆ ಡೈರೆಕ್ಟ್ಲಿ ನಮ್ಮನ್ನು ಡಿಸ್ಚಾರ್ಜ್ ಮಾಡಿ ಅಂತೇಳಿ ನೀವು ಹೇಳಬಹುದು. ಸೊ ಇದು ನಿಮ್ಮ ಹಕ್ಕಾಗಿದೆ, ಇದು ನಿಮಗೆ ಗೊತ್ತಿರಬಹುದು. ಸೊ ಮಹಿಳೆಯರು ಸದ್ಯಕ್ಕೆ ಎಲ್ಲೂ ಕೂಡ ಸೇಫ್ ಇಲ್ಲ. ನೀವು ಸ್ಕೂಲು ಕಾಲೇಜುಗಳಿಗೆ ಹೋಗ್ತೀರಾ, ಅಲ್ಲಿ ಕೂಡ ನಿಮ್ಮ ಅತ್ಯಾಚಾರ ಆಗ್ತಾ ಇದೆ, ಅಲ್ಲಿ ಕೂಡ ಶೋಷಣೆ ಆಗ್ತಾ ಇದೆ. ಮುಂದೆ ನೀವು ಹಾಸ್ಟೆಲಲ್ಲಿ ಇರೋಕೆ ಹೋಗ್ತೀರಾ, ಬಾಡಿಗೆ ಮನೆಯಲ್ಲಿ ಇರೋಕೆ ಹೋಗ್ತೀರಾ, ಅಲ್ಲಿ ಕೂಡ ನೀವು ಸೇಫ್ ಇಲ್ಲ. ಬಸ್ಸಲ್ಲಿ ಅಲ್ಲಿ ಇಲ್ಲಿ ತಿರ್ಗಾಕ್ಕೆ ಹೋಗ್ತೀರಾ, ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗ್ತೀರಾ, ಅಲ್ಲಿ ಸೇಫ್ ಇಲ್ಲ. ಇನ್ನು ದೇವಸ್ಥಾನಗಳಿಗೆ, ಮಠಗಳಿಗೆ, ಆಶ್ರಮಗಳಿಗೆ ಹೋಗ್ತೀರಾ, ಅಲ್ಲಂತೂ ಜಾಸ್ತಿ ಥ್ರೆಟ್ ಇದೆ, ಅಲ್ಲಿ ಅಂತೂ ನೀವು ಸೇಫ್ ಇಲ್ಲವೇ ಇಲ್ಲ. ಇನ್ನು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಅಲ್ಲಿ ಕೂಡ ಸೇಫ್ ಇಲ್ಲ. ಇನ್ನು ನೀವು ಟ್ರೀಟ್ಮೆಂಟ್ಗೆ ಅಂತೇಳಿ ಆಸ್ಪತ್ರೆಗೆ ಹೋದರೂ ಕೂಡ ಅಲ್ಲಿ ಕೂಡ ರೇಪ್ಗಳಾಗ್ತಾ ಇವೆ. ಬರೀ ಪೇಷಂಟ್ಗಳದ್ದು ಅಷ್ಟೇ ಅಲ್ಲ, ಮಹಿಳಾ ಡಾಕ್ಟ್ರುಗಳದ್ದು, ಮಹಿಳಾ ನರ್ಸ್ಗಳದ್ದು ಕೂಡ ರೇಪ್ ಆಗ್ತಾ ಇವೆ. ಸೊ ಇಂಥ ಸಂಖ್ಯೆಗಳು ಜಾಸ್ತಿ ಆಗಿವೆ. ಅದಕ್ಕಾಗಿ ನಿಮ್ಮ ಹಕ್ಕು ನಿಮಗೆ ಗೊತ್ತಿತ್ತಪ್ಪ ಅಂತಂದರೆ ನೀವು ಡಿಮ್ಯಾಂಡ್ ಮಾಡಿ ಕೇಳಬಹುದು, ರಿಫ್ಯೂಸ್ ಕೂಡ ಮಾಡಬಹುದು. ನಿಮ್ಮ ಸೇಫ್ಟಿಯೊಂದಿಗೆ ಕಾಂಪ್ರಮೈಸ್ ಮಾಡಿಕೊಳ್ಳೋಕೆ ಹೋಗಬೇಡಿ. ರೈಟ್ ನಂಬರ್ 20 ಆ್ಯಂಡ್ ಲಾಸ್ಟ್, ರೈಟ್ ಟು ಫ್ರೀ ಲೀಗಲ್ ಏಡ್. ನೀವು ಬಡವರಾಗಿರಿ ಅಥವಾ ಶ್ರೀಮಂತರಾಗಿರಿ, ನಿಮ್ಮ ಹತ್ರ ದುಡ್ಡು ಇರಲಿ ಅಥವಾ ಇರದೇ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಫೈನಾನ್ಷಿಯಲ್ ಸ್ಟೇಟಸ್, ನಿಮಗೆ ಉಚಿತ ಕಾನೂನು ಸೇವೆಯ ಒಂದು ನೆರವನ್ನು ಪಡೆದುಕೊಳ್ಳುವ ಹಕ್ಕಿದೆ. ನಿಮಗೆ ಅವಶ್ಯಕತೆ ಇದ್ದರೆ ಇದನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ಬಹಳಷ್ಟು ಜನರಿಗೆ ಕಾನೂನು ಹೋರಾಟ ಮಾಡುವಷ್ಟು ಆರ್ಥಿಕ ಸಬಲತೆ, ಶಕ್ತಿ ಇರಲ್ಲ. ಅವರಿಗೆ ಒಳ್ಳೊಳ್ಳೆ ಲಾಯರ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವಷ್ಟು ದುಡ್ಡಿರಲ್ಲ. ಸೊ ಅಂಥ ಕೇಸ್ಗಳಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಏನು ಮಾಡ್ತಾರೆ, ನಮ್ಮಿಂದ ಆಗಲ್ಲಪ್ಪ ಅಂಥೇಳಿ ಕೈ ಚೆಲ್ಲಿಬಿಡ್ತಾರೆ, ನ್ಯಾಯಕ್ಕಾಗಿ ಹೋರಾಟ ಮಾಡೋದೇ ಇಲ್ಲ. ಸೊ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಂದರೆ ನೀವು ಆ ಟೈಮಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಒಂದಿರುತ್ತೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕರಣ ಅಂತ ಒಂದಿರುತ್ತೆ, ಪ್ರತಿ ರಾಜ್ಯದಲ್ಲಿ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಒಂದಿರುತ್ತೆ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕರಣ ಅಂತಿರುತ್ತೆ. ಅಲ್ಲಿ ಹೋಗಿ ಮತ್ತು ಇವರ ನೆರವನ್ನು ಪಡೆದುಕೊಳ್ಳಿ, ಉಚಿತವಾಗಿ ನಿಮಗೆ ಕಾನೂನು ಸೇವೆಯ ನೆರವು ಸಿಗತ್ತೆ. ಈ ಹಕ್ಕನ್ನು ಕೂಡ ನೀವು ಬಳಸಿಕೊಳ್ಳಬಹುದು. ಕಾನೂನು ಹೋರಾಟ ಮಾಡಿಬಿಟ್ಟು ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬಹುದು. ನಿಮಗೆ ಅನ್ಯಾಯ ಆದಾಗ ನ್ಯಾಯವನ್ನು ಕೂಡ ನೀವು ಪಡೆದುಕೊಳ್ಳಬಹುದು. ನನ್ನ ಹತ್ರ ದುಡ್ಡಿಲ್ಲ ಅಂಥೇಳಿ ಹಿಂದೆ ಸರಿಯುವ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿ ಎಲ್ಲ ಕಾನೂನುಗಳಿವೆ, ಆದರೆ ಅವುಗಳನ್ನು ಇಂಪ್ಲಿಮೆಂಟ್ ಮಾಡುವವರು ಸರಿಯಾಗಿಲ್ಲ. ಯಾವಾಗ ನಮ್ಮ ಭಾರತೀಯ ಪ್ರಜೆಗಳು, ಅಂಧಭಕ್ತರು, ಗುಲಾಮರು ತಮ್ಮ ಒಂದು ಧರ್ಮಾಂಧತೆಯಿಂದ, ಮೌಢ್ಯತೆಯಿಂದ ಹೊರಗಡೆ ಬಂದು ಸರಿಯಾಗಿರುವ ವ್ಯಕ್ತಿಗಳನ್ನು ಆರಿಸಿ ಕಳಿಸ್ತಾರೋ ಆವಾಗ ಮಾತ್ರ ಈ ಎಲ್ಲ ಕಾನೂನುಗಳ ಹಕ್ಕುಗಳ ಲಾಭ ಹೆಣ್ಮಕ್ಕಳಿಗೆ, ಎಲ್ಲ ಪ್ರಜೆಗಳಿಗೆ ಸಿಗತ್ತೆ. ಹೆಣ್ಮಕ್ಕಳಿಗೆ ನಾನು ಇನ್ನೊಂದು ಸರ್ತಿ ಹೇಳ್ತೀನಿ, ನೀವು ನಿಮ್ಮ ಹಕ್ಕುಗಳನ್ನು ಎಲ್ಲಿ ತನಕ ತಿಳಿದುಕೊಳ್ಳಲ್ವೋ ಅಲ್ಲಿ ತನಕ ನಿಮ್ಮ ಮೇಲೆ ಶೋಷಣೆ ಆಗೇ ಆಗತ್ತೆ. ಅದಕ್ಕಾಗಿ ನೀವೇ ಲಾಯರ್ ಆಗಿ ನಿಮ್ಮ ಎಲ್ಲ ಹಕ್ಕುಗಳನ್ನು ನೀವು ಸರಿಯಾಗಿ ತಿಳಿದುಕೊಳ್ಳಿ.
ನೀವು ನಿಮ್ಮ ಹಕ್ಕುಗಳ ಬಗ್ಗೆ ಎಷ್ಟು ಚೆನ್ನಾಗಿ ತಿಳಿದುಕೊಳ್ತೀರೋ ಅಷ್ಟು ನೀವು ಸೇಫಾಗಿರ್ತೀರಾ ಮತ್ತು ಸಂತೋಷವಾಗಿರ್ತೀರಾ. ನಿಮ್ಮ ಈ ಹಕ್ಕುಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ಮತ್ತು ಈ ವಿಡಿಯೋವನ್ನು ಎಲ್ಲ ಹೆಣ್ಮಕ್ಕಳೊಂದಿಗೆ ಕಡ್ಡಾಯವಾಗಿ ಶೇರ್ ಮಾಡಿ. ಇದಕ್ಕೆ 10,000 ಲೈಕ್ಸ್ ಬರಬೇಕು. ಅಷ್ಟು ಲೈಕ್ಸ್ಗಳನ್ನು ಮಾಡಿ ಮತ್ತು ಶೇರ್ಗಳನ್ನು ಮಾಡಿ. ಆಲ್ ದ ಬೆಸ್ಟ್.